ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಭೌತಶಾಸ್ತ್ರದ ಮೂಲಭೂತ ನಿಯಮಗಳು ಈ ನಮ್ಮ ಆಧುನಿಕ ಜಗತ್ತನ್ನು ಹೇಗೆ ನಡೆಸ್ತಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. 10ನೇ ತರಗತಿಯ ವಿಜ್ಞಾನದ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳಾದ ವಿದ್ಯುತ್ ಶಕ್ತಿ ಹಾಗೇನೆ ಕಾಂತೀಯತೆಯ ಹಿಂದಿರುವ ಆಸಕ್ತಿದಾಯಕ ರಹಸ್ಯಗಳನ್ನ ಭೇದಿಸಲು ಶುರುಮಾಡೋಣ. ಸರಿ, ನಾವೀಗ ನೇರವಾಗಿ ವಿಷಯದೊಳಗೆ ಧುಮುಕೋಣ. ನಮ್ಮ ಕಣ್ಣಿಗೆ ಕಾಣದ ಈ ಅಗೋಚರ ಶಕ್ತಿಯೊಂದು ಇಡೀ ಜಗತ್ತನ್ನೇ ಹೇಗೆ ಕಂಟ್ರೋಲ್ ಮಾಡ್ತಿದೆ ಯೋಚಿಸಿ. ನಾವು ಬರೀ ಭೌತಶಾಸ್ತ್ರದ ಒಂದಷ್ಟು ಫಾರ್ಮುಲಾಗಳನ್ನ ಬಾಯ್ಪಾಠ ಮಾಡೋದಲ್ಲ, ಬದಲಾಗಿ ಅವು ನಮ್ಮ ದೈನಂದಿನ ಜೀವನದಲ್ಲಿ ನಾವು ದಿನಬಳಕೆ ಮಾಡುವ ಟೆಕ್ನಾಲಜಿಯಲ್ಲಿ ಹೇಗೆ ಕೆಲಸ ಮಾಡ್ತಿವೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ. ಈ ವಿಶ್ಲೇಷಣೆಯಲ್ಲಿ ನಮ್ಮ ಮುಂದಿನ ಹಾದಿ ಹೀಗಿರಲಿದೆ. ಮೊದಲಿಗೆ ವಿದ್ಯುತ್ತಾವೇಶದ ಹರಿವು, ನಂತರ ಓಮ್ನ ನಿಯಮ ಮತ್ತು ರೋಧ, ಮೂರನೆಯದಾಗಿ ವಿದ್ಯುತ್ ಮಂಡಲಗಳ ವಿನ್ಯಾಸ, ಆಮೇಲೆ ಜೌಲ್ನ ಉಷ್ಣೋತ್ಪನ್ನ ನಿಯಮ, ಕೊನೆಯದಾಗಿ ಕಾಂತೀಯತೆ ಮತ್ತು ವಿದ್ಯುಚ್ಛಕ್ತಿ. ಇದು ಸುಮ್ನೆ ಒಂದಷ್ಟು ಮಾಹಿತಿಗಳ ಪಟ್ಟಿಯಲ್ಲ, ಬದಲಾಗಿ ಕಣ್ಣಿಗೆ ಕಾಣದ ಪರಮಾಣುಗಳ ಜಗತ್ತಿನಿಂದ ಹಿಡಿದು ಬೃಹತ್ ಕಾಂತೀಯ ಶಕ್ತಿಗಳವರೆಗಿನ ಒಂದು ಪರ್ಫೆಕ್ಟ್ ಆದ ಲಾಜಿಕಲ್ ಜರ್ನಿ ಅಂತಲೇ ಹೇಳ್ಬಹುದು. ವಿಭಾಗ 1: ವಿದ್ಯುತಾವೇಶದ ಹರಿವು, ಅಂದರೆ ಈ ಅಗೋಚರ ಬುನಾದಿ. ಪ್ರಪಂಚದ ಯಾವುದೇ ದೊಡ್ಡ ಶಕ್ತಿಯಿರ್ಲಿ, ಅದು ಪರಮಾಣುವಿನ ಮಟ್ಟದಲ್ಲಿ ಅತ್ಯಂತ ಚಿಕ್ಕದಾದ, ಸ್ವತಂತ್ರವಾದ ಆವೇಶದ ಘಟಕದಿಂದಲೇ ಶುರುವಾಗುತ್ತೆ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನೋಡಿ, 1.6 × 10⁻⁻⁹ ಕೂಲಂಬ್. ಇದು ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ನ ಮೂಲಭೂತ ಆವೇಶ. ಈ ಸಂಖ್ಯೆ ಎಷ್ಟೊಂದು ಚಿಕ್ಕದು ಗೊತ್ತಾ? ಕೇವಲ 1 ಕೂಲಂಬ್ ಆವೇಶವನ್ನು ರೂಪಿಸಲು ಸುಮಾರು 6.25 ಕ್ವಿಂಟಿಲಿಯನ್ ಎಲೆಕ್ಟ್ರಾನ್ಗಳು ಒಟ್ಟು ಸೇರ್ಬೇಕು. ಅಂದ್ರೆ 6 ಮುಂದೆ ಬರೋಬ್ಬರಿ 18 ಸೊನ್ನೆಗಳನ್ನ ಹಾಕಿದ್ರೆ ಎಷ್ಟು ದೊಡ್ಡ ಸಂಖ್ಯೆ ಆಗುತ್ತೋ ಅಷ್ಟು ಎಲೆಕ್ಟ್ರಾನ್ಗಳು ಬೇಕು. ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶವೆಂದರೆ ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಮತ್ತು ವಿಭವ್ಯತ್ಯಾಸ ಅಂದರೆ ವೋಲ್ಟೇಜ್, ಇವೆರಡರ ನಡುವಿನ ವ್ಯತ್ಯಾಸ. ಕರೆಂಟ್ ಅಂದರೆ ವಾಸ್ತವವಾಗಿ ಆವೇಶಗಳ ನಿರಂತರ ಹರಿವು. ಅದೇ ವೋಲ್ಟೇಜ್ ಅಂದರೆ ಆ ಹರಿವನ್ನು ಉಂಟುಮಾಡುವ ಎಲೆಕ್ಟ್ರಿಕ್ ಪ್ರೆಷರ್. ಸಿಂಪಲ್ ಆಗಿ ಹೇಳ್ಬೇಕೆಂದ್ರೆ ಹಿಂದಿನಿಂದ ತಳ್ಳುವ ಒತ್ತಡ ಇಲ್ಲದೆ ಮುಂದಕ್ಕೆ ಹರಿಯುವುದು ಸಾಧ್ಯವೇ ಇಲ್ಲ. ಈಗ ವಿಭಾಗ 2: ಓಮ್ನ ನಿಯಮ ಮತ್ತು ರೋಧ, ಅಂದರೆ ಹರಿವಿನ ನಿಯಮಗಳು. ಈ ಎಲೆಕ್ಟ್ರಿಕ್ ಹರಿವನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ, ಆ ನಿಯಮಗಳೇನು ಅನ್ನೋದನ್ನ ನೋಡೋಣ. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸುತ್ತೆ. ವಿದ್ಯುತ್ ಮಂಡಲಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಎಲ್ಲ ಪ್ರಮುಖ ಸೂತ್ರಗಳ ಲಿಸ್ಟ್ ಇಲ್ಲಿದೆ. ಇದರಲ್ಲಿ V=IR ಅನ್ನೋದು ಇಡೀ ವಿದ್ಯುತ್ ಶಕ್ತಿ ಚಾಪ್ಟರ್ನ ಪಾಯ. ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್, ಈ ಮೂರರ ನಡುವಿನ ಸಂಬಂಧನೇ ಈ ಸಂಪೂರ್ಣ ಪರಿಕಲ್ಪನೆಯ ಆಧಾರಸ್ತಂಭ ಅಂತ ಹೇಳ್ಬೋದು. ಕರೆಂಟ್ ಹರಿಯೋದನ್ನ ವಾಹಕ ಎಷ್ಟು ಮಟ್ಟಿಗೆ ತಡೆಯುತ್ತೆ ಅಥವಾ ವಿರೋಧಿಸುತ್ತೆ ಅನ್ನೋದೇ ಈ ರೋಧ, ಅಂದರೆ ರೆಸಿಸ್ಟೆನ್ಸ್. ಇದು ಮುಖ್ಯವಾಗಿ 4 ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ: ವಾಹಕದ ಉದ್ದ, ಅದರ ಅಡ್ಡಸೀಳಿಕೆಯ ವಿಸ್ತೀರ್ಣ ಅಂದರೆ ತಂತಿಯ ದಪ್ಪ, ಅದು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಹಾಗೆ ಅದರ ತಾಪಮಾನ. ಈ 4 ಅಂಶಗಳು ವಿದ್ಯುತ್ ಹರಿವಿನ ಸ್ಪೀಡನ್ನ ನಿರ್ಧಾರ ಮಾಡೋದು. ಇದನ್ನೇ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಒಂದೇ ಮಟೀರಿಯಲ್ನಿಂದ ಮಾಡಿದ 2 ತಂತಿಗಳನ್ನ ತಗೊಂಡ್ರೆ ದಪ್ಪವಾಗಿರೋ ತಂತಿ ತೆಳುವಾದ ತಂತಿಗಿಂತ ಸೂಪರ್ ಆದ ವಾಹಕವಾಗಿರುತ್ತೆ. ಯಾಕೆ ಗೊತ್ತಾ? ದಪ್ಪ ತಂತಿಯಲ್ಲಿ ಜಾಗ ಜಾಸ್ತಿ ಇರುತ್ತೆ, ಹಾಗಾಗಿ ರೋಧ ಅಥವಾ ತಡೆಗೋಡೆ ಕಡಿಮೆ ಇರುತ್ತೆ. ಇದರಿಂದ ವಿದ್ಯುತ್ ಯಾವುದೇ ಅಡೆತಡೆ ಇಲ್ಲದೆ ಆರಾಮಾಗಿ ಹರಿಯುತ್ತೆ. ವಿಭಾಗ 3: ವಿದ್ಯುತ್ ಮಂಡಲಗಳ ವಿನ್ಯಾಸ, ಅಂದರೆ ವಾಸ್ತುಶಿಲ್ಪದ ನಿರ್ಮಾಣ. ಬೃಹತ್ ಕಟ್ಟಡಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಈ ವೈರಿಂಗ್ ಅನ್ನು ವಾಸ್ತವವಾಗಿ ಹೇಗೆ ಡಿಸೈನ್ ಮಾಡ್ತಾರೆ? ಇಲ್ಲಿ ಸರಣಿ ಮತ್ತು ಸಮಾಂತರ ಮಂಡಲಗಳ ಅಂದ್ರೆ ಸೀರೀಸ್ ಮತ್ತು ಪ್ಯಾರಲಲ್ ಸರ್ಕ್ಯೂಟ್ನ ಡೈರೆಕ್ಟ್ ಹೋಲಿಕೆ ಇದೆ. ಮನೆಗಳ ವೈರಿಂಗ್ಗೆ ಪ್ಯಾರಲಲ್ ಮಂಡಲಗಳೇ ಅತ್ಯುತ್ತಮ, ಯಾಕಂದ್ರೆ ಸೀರೀಸ್ ಸರ್ಕ್ಯೂಟ್ನಲ್ಲಿ ಇರೋದೇ ಒಂದೇ ದಾರಿ. ಯಾವುದಾದ್ರೂ ಒಂದು ಸಾಧನ ಕೆಟ್ಟರೆ ಇಡೀ ಮನೆಯ ಕರೆಂಟ್ ಕಟ್ ಆಗುತ್ತೆ. ಆದ್ರೆ ಪ್ಯಾರಲಲ್ನಲ್ಲಿ ಹಾಗಲ್ಲ, ಪ್ರತಿಯೊಂದು ಡಿವೈಸ್ಗೂ ಸಮಾನ ವೋಲ್ಟೇಜ್ ಸಿಗುತ್ತೆ. ಅವುಗಳಿಗೆ ಬೇಕಾದಷ್ಟು ವಿದ್ಯುತ್ತನ್ನ ಅವು ತಗೊಳ್ತವೆ, ಜೊತೆಗೆ ಪ್ರತಿಯೊಂದು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕೆಲಸ ಮಾಡ್ತವೆ. ವಿಭಾಗ 4: ಜೌಲ್ನ ಉಷ್ಣೋತ್ಪನ್ನ ನಿಯಮ, ಉಷ್ಣದ ಶಕ್ತಿ. ಎನರ್ಜಿ ಹೇಗೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಕರೆಂಟ್ ಹರಿಯುವಂತೆ ಮಾಡಲು ಬ್ಯಾಟರಿ ಮಾಡುವ ಕೆಲಸವು ವಾಹಕದ ರೋಧದಿಂದಾಗಿ ಹೇಗೆ ಸಂಪೂರ್ಣವಾಗಿ ಉಷ್ಣ ಅಥವಾ ಶಾಖವಾಗಿ ಬದಲಾಗುತ್ತೆ ಅನ್ನೋದೇ ಈ ಜೌಲ್ನ ನಿಯಮದ ಸಾರಾಂಶ. H=I²RT ಇದೇ ಜೌಲ್ನ ಉಷ್ಣದ ನಿಯಮ. ನಮ್ಮ ಮನೆಯಲ್ಲಿ ದಿನ ಬಳಸುವ ಟೋಸ್ಟರ್ ಇರ್ಬೋದು, ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಇವೆಲ್ಲ ಕೆಲಸ ಮಾಡೋದು ಇದೇ ತತ್ವದ ಮೇಲೆ.
ಇಲ್ಲಿ ಶುದ್ಧ ಲೋಹಗಳನ್ನ ಬಳಸಲ್ಲ, ಬದಲಾಗಿ ಮಿಶ್ರ ಲೋಹಗಳನ್ನ ಅಂದ್ರೆ ಅಲಾಯ್ಸ್ಗಳನ್ನ ಬಳಸ್ತಾರೆ. ಯಾಕೆಂದ್ರೆ ಇವುಗಳಿಗೆ ರೋಧಕತೆ ಜಾಸ್ತಿ, ಜೊತೆಗೆ ಅತಿ ಹೆಚ್ಚಿನ ತಾಪಮಾನದಲ್ಲೂ ಇವು ಕರಗೋದಿಲ್ಲ ಅಥವಾ ಹಾಳಾಗೋದಿಲ್ಲ. ಈಗ ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಉಷ್ಣಲ ಪರಿಣಾಮ ಬರೀ ಬಿಸಿ ಮಾಡೋನಷ್ಟೇ ಅಲ್ಲ, ಅದು ಒಂದು ಜೀವ ಉಳಿಸೋ ಸೇಫ್ಟಿ ಡಿವೈಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಎಲೆಕ್ಟ್ರಿಕ್ ಫ್ಯೂಸ್. ಸರ್ಕ್ಯೂಟ್ನಲ್ಲಿ ಕರೆಂಟ್ ಲಿಮಿಟ್ ಕ್ರಾಸ್ ಆದ ತಕ್ಷಣ ಈ ಮಿಶ್ರಲೋಹ ಕ್ಷಣ ಮಾತ್ರದಲ್ಲಿ ಬಿಸಿಯಾಗುತ್ತೆ, ಕರಗುತ್ತೆ, ಹಾಗೆ ಸಂಪರ್ಕವನ್ನ ಕಡಿದು ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಪ್ಪಿಸುತ್ತೆ. ನಿಜಕ್ಕೂ ಇದೊಂದು ಅದ್ಭುತ ವ್ಯವಸ್ಥೆ ಅಲ್ವಾ? ವಿಭಾಗ 5 ಕಾಂತೀಯತೆ ಮತ್ತು ವಿದ್ಯುಚ್ಛಕ್ತಿ ಗುಪ್ತ ಸಂಪರ್ಕ. ಈಗ ನಮ್ಮ ಫೈನಲ್ ಮತ್ತು ಅತ್ಯಂತ ಕ್ಯೂರಿಯಸ್ ಆಗಿರುವ ಕಾನ್ಸೆಪ್ಟ್ಗೆ ಬರೋಣ. ವಿದ್ಯುತ್ ಮತ್ತು ಕಾಂತೀಯತೆಯ ನಡುವೆ ಇರುವ ಆ ಗುಪ್ತ ಸಂಪರ್ಕ. ಹರಿಯುವ ವಿದ್ಯುತ್ ತನ್ನ ಸುತ್ತಲೂ ತನ್ನದೇ ಆದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರವನ್ನು ಹೇಗೆ ಸೃಷ್ಟಿಸುತ್ತೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯವೆಂದರೆ ಎಕ್ಸಾಮ್ಗಳಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ಈ ಸರ್ಕ್ಯೂಟ್ನ ಚಿತ್ರ. ಬಲಗೈ ಹೆಬ್ಬೆರಳಿನ ನಿಯಮದಂತಹ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಎಕ್ಸ್ ಮತ್ತು ವೈ ಬಿಂದುಗಳಲ್ಲಿ ಕಾಂತಕ್ಷೇತ್ರದ ಡೈರೆಕ್ಷನ್ ಅನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನ ಇದು ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಕಾಂತೀಯ ರೇಖೆಗಳು ಹೇಗೆ ರೂಪುಗೊಳ್ಳುತ್ತವೆ ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಒಂದು ತಂತಿಯನ್ನ ಸುರುಳಿಯಾಕಾರದಲ್ಲಿ ಟೈಟ್ ಆಗಿ ಸುತ್ತಿದಾಗ ಅದು ಸೋಲೆನಾಯ್ಡ್ ಆಗುತ್ತೆ. ಹಾಗೆ ಸಾಮಾನ್ಯ ಮ್ಯಾಗ್ನೆಟ್ ತರಾನೇ ಬಿಹೇವ್ ಮಾಡುತ್ತೆ. ಅದೇ ಆ ಸುರುಳಿಯ ಒಳಗೆ ಒಂದು ಮೃದುವಾದ ಕಬ್ಬಿಣದ ತುಂಡನ್ನ ಇಟ್ಟಾಗ ಏನಾಗುತ್ತೆ? ಕಾಂತಕ್ಷೇತ್ರ ಹಲವು ಪಟ್ಟು ಹೆಚ್ಚಾಗಿ ಅದೊಂದು ಪ್ರಬಲವಾದ ವಿದ್ಯುತ್ ಕಾಂತ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಬದಲಾಗುತ್ತೆ. ಇದೇ ಟೆಕ್ನಿಕನ್ನೇ ಫ್ಯಾಕ್ಟರಿಗಳ ಬೃಹತ್ ಯಂತ್ರಗಳಲ್ಲಿ, ಬುಲೆಟ್ ರೈಲುಗಳಲ್ಲಿ ಮತ್ತು ಎಲೆಕ್ಟ್ರಿಕ್ ಮೋಟಾರ್ಗಳಲ್ಲಿ ಬಳಸೋದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಿಮಗೊಂದು ಸಣ್ಣ ಸವಾಲು. ಒಮ್ಮೆ ಈ ಕೋಣೆಯ ಸುತ್ತಲೂ ಕಣ್ಣಾಡಿಸಿ. ನಮ್ಮ ಸುತ್ತಮುತ್ತಲಿರುವ ಫ್ಯಾನ್, ಬಲ್ಬ್ ಅಥವಾ ಲ್ಯಾಪ್ಟಾಪ್ ಚಾರ್ಜರ್ ಇವು ಜೌಲ್ನ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕೆಲಸ ಮಾಡ್ತಿವಿಯಾ ಅಥವಾ ಕಾಂತೀಯ ಪರಿಣಾಮದ ಮೇಲೆಯಾ ಅಥವಾ ಎರಡನ್ನೂ ಯೂಸ್ ಮಾಡ್ತಿದ್ದಾವ? ಒಂದ್ಸಲ ಯೋಚಿಸಿ. ವಿಜ್ಞಾನ ಅನ್ನೋದು ಕೇವಲ ಟೆಕ್ಸ್ಟ್ ಬುಕ್ನ 4 ಗೋಡೆಗಳ ಮಧ್ಯೆ ಇಲ್ಲ. ಅದು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುವಿನಲ್ಲೂ ಸದಾ ಜಾಗೃತವಾಗಿದೆ. ಕಲಿಯುತ್ತೀರಿ, ಹಾಗೆ ಹೊಸದನ್ನ ಅನ್ವೇಷಿಸುತ್ತೀರಿ.